ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ವೆಂಕಟೇಶ್ ನಾಯ್ಕ್ ಅಂತ. ನಮ್ಮೂರು ಬೇವಿನಹಳ್ಳಿ ಗ್ರಾಮ. ಓಕೆ, ಏನು ಓದಿದ್ರಿ ಸರ್? ಸರ್ ನಾವು ಎಜುಕೇಶನ್ BA B.Ed ಮಾಡ್ಕೊಂಡಿದ್ದೀವಿ. ಸೂಪರ್ ಸರ್. ಮಾಡ್ಕೊಂಡು ನಾವು ಕೃಷಿಯನ್ನ ಈಗ ನಾವು ಬೇರೆ ಕೆಲಸಕ್ಕೆ ಹೋಗ್ಲಿಲ್ಲ, ಕೃಷಿಯನ್ನೇ ನಾವು ಉತ್ತಮವಾಗಿ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮನಸ್ಸು ಮಾಡ್ಕೊಂಡು ಕೃಷಿಯನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ತೋಟ ಎಷ್ಟು ವರ್ಷದ ತೋಟ ಸರ್? ಸರ್ ಈ ತೋಟ 20 ವರ್ಷದ ತೋಟ ಸರ್. 20 ವರ್ಷ ಆಯ್ತು ತೋಟ. ಸರ್ 20 ವರ್ಷದ ತೋಟ. ಓಕೆ ಸರ್. ಈಗ ಈ ತೋಟದಲ್ಲಿ ನಮ್ಮ ಸ್ವದೇಶಿ ಗೊಬ್ಬರ ಬಳಸೋದಕ್ಕೆ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತು ಸರ್? ಸರ್ ಇಲ್ಲಿ ಈ ತೋಟ ಮುಂಚೆ ಚೆನ್ನಾಗಿತ್ತು. ಈ ಕೆರೆ ಪಕ್ಕದ ಕೆರೆ ಇರೋದ್ರಿಂದ ಈ ಕೆರೆ ನೀರು ಸೀಪೇಜ್ ಆಗಿ ಸುಮಾರು ಒಂದು 3/4% ಹೊಲ, ಒಂದು 1.5 ಎಕರೆಯಷ್ಟು, 1/3 ಎಕರೆಯಷ್ಟು ಹೊಲ ಕಂಪ್ಲೀಟ್ ಎಲ್ಲ ಗರಿಗಳೆಲ್ಲ ಕೆಂಪಗಾಗಿ ಎಲ್ಲ ಉದುರು ಹೋಗಿ ಎಲ್ಲ ಸತ್ತೋಗೋ ಪರಿಸ್ಥಿತಿಯಲ್ಲಿ ಗಿಡಗಳು ಇದ್ವು ಸರ್. ಹಂಗಾಗಿ ನಿಮ್ಮ ಏನೆಲ್ಲ ಗೊಬ್ಬರ ಇಲ್ಲಿವರೆಗೆ ಬಳಸಿದ್ರಿ? ಮುಂಚೆ ಎಲ್ಲ ಏನೆಲ್ಲ ಬಳಸಿದ್ರೆ, ಯಾವ್ದೆಲ್ಲ ಬಳಸಿದ್ರಿ ಸರ್? ನಾನು ಮುಂಚೆ ಇದು ಆರ್ಗ್ಯಾನಿಕ್ ಸರ್ಕಾರಿ ಗೊಬ್ಬರಗಳನ್ನು ಬಳಸಿದ್ದೀನಿ, ಮತ್ತೆ ಡಾಕ್ಟರ್ ಸಾಯಿಲ್ ಬಳಸಿದ್ದೀನಿ, ಮತ್ತೆ ವೇಸ್ಟ್ ಡಿಕಾಂಪೋಸರ್ ಬಳಸಿದ್ದೀನಿ. ಎಷ್ಟು ಸಮಯ ಬಳಸಿದ್ರಿ ಅದು? ಸರ್ 1 ವರ್ಷ ನಾನು ವೇಸ್ಟ್ ಡಿಕಾಂಪೋಸರ್ ಬಳಸಿದ್ದೀನಿ, ಮತ್ತೆ 2 ವರ್ಷ ನಾನು ಡಾಕ್ಟರ್ ಸಾಯಿಲ್ ಬಳಸಿದ್ದೀನಿ. ಆದ್ರೆ ಅದರಲ್ಲಿ ಅಂತ ರಿಸಲ್ಟ್ ನನಗೆ ಬರಲಿಲ್ಲ ಸರ್. ಈ ಗಿಡಗಳೆಲ್ಲ ಮರಗಳೆಲ್ಲ ಸಾಯೋ ಮುಟ್ಟಕ್ಕೆ ಬಂದಾಗ ಈ ನಡುವೆ ಸಣ್ಣ ಗಿಡಗಳನ್ನ ನಾನು ಹಾಕ್ಬಿಟ್ಟೆ ಸರ್, ಎಲ್ಲ ಸತ್ತೋಗ್ತಾವಂತ. ಆಮೇಲೆ ನಮಗೆ ಸರ್ ನಮ್ಮ ಬಾಲಸುಬ್ರಹ್ಮಣ್ಯಂ ಸರ್ ನಮಗೆ ನೀವು ಕಾಂಟ್ಯಾಕ್ಟ್ ಆಗಿದ್ರೆ ಆದ್ರಿ ಸರ್, ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಕಾಂಟ್ಯಾಕ್ಟ್ ಆಗಿ ನಿಮ್ಮನ್ನ ನಾನು ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡಿದ ನಂತರ ಈ ಪ್ರಾಡಕ್ಟ್ ಗಳನ್ನು ಯೂಸ್ ಮಾಡ್ರಿ ಅಂತ ಹೇಳಿದ್ರಿ ಸರ್. ಯೂಸ್ ಮಾಡಿದ ಮೇಲೆ ಈ ತರ ರಿಸಲ್ಟ್, ನಾವು ಬಹಳ ಆಶ್ಚರ್ಯಕರವಾದ ರಿಸಲ್ಟ್ ಅನ್ನ, ಸೂಪರ್ ರಿಸಲ್ಟ್ ಅನ್ನ ನಾವು ಅಡಿಕೆ ಯಾರು ಕೃಷಿಕರಿದಾರೋ ಸಂತೋಷ ಕೊಡುವಂತ ಒಂದು ಪ್ರಾಡಕ್ಟ್ ನಾವು ಇಷ್ಟಪಡ್ತೀನಿ ಸರ್. ಸೂಪರ್ ಸೂಪರ್. ಹಾಗೆ ನಿಮ್ಮ ಶ್ರೀಮತಿಯವರನ್ನ ಕರೆಯೋಣ. ಮೇಡಮ್ ಅವರೇ ಬನ್ನಿ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ಅನಸೂಯ. ನೀವು ಮುಂಚೆ ಈ ತೋಟ ಹೆಂಗೆ ನೋಡಿದ್ರೆ, ನಮ್ಮ ಸ್ವದೇಶಿ ಗೊಬ್ಬರ ಬಳಸಿದ್ಮೇಲೆ ನಿಮಗೇನು, ಯಾಕಂದ್ರೆ ನೀವು ಹೆಚ್ಚು ತೋಟದಲ್ಲಿ ಇರ್ತೀರಿ, ನಿಮಗೇನು ಅನ್ಸತ್ತು? ಮುಂಚೆ ಫುಲ್ ಗರಿಗಳೆಲ್ಲ ಕೆಳಗೆ ಇಳೆ ಬರೋದು ಸರ್, ಮತ್ತೆ ಹಣ್ಣುಗಳು ಬಿಡೋದಿಲ್ಲ, ಕಾಯಿಗಳು, ಮತ್ತೆ ಎರೆಹುಳ ಇರ್ತಿದ್ದಿಲ್ಲ, ನೀರ್ ನೋಡಿದ್ರೆ ಸುಮ್ನೆ ನಿಂತ್ಕೊಂಡ್ಬಿಡೋದು. ಹಂಗಾಗಿ ಗಿಡಗಳು ಎಷ್ಟೋ ಸತ್ತೋಗ್ಬಿಟ್ಟು ಸರ್. ಸತ್ತೋದ್ಮೇಲೆ ಈ ಪ್ರಾಜೆಕ್ಟ್ ಸ್ವದೇಶಿ ಗೊಬ್ಬರ ಹೇಳಿದ ತಕ್ಷಣನೇ ಅದ್ ಹಾಕಿದ್ವಿ ಸರ್. ಇವಾಗ ಒಂದು 2 ತಿಂಗಳಾಯ್ತು. ಹಾಕ್ತಾಳಿಂದ ಪರವಾಗಿಲ್ಲ ಸರ್, ಸತ್ತಿರೋ ಮರನು ಚಿಗುರಿದಾವೆ, ಮತ್ತೆ ಗರಿಗಳು ಚೆನ್ನಾಗಿದಾವೆ. ಮತ್ತೆ ಇವು ಇನ್ನೇನ್ ತೋಟ ಉಳಿಯೋದೇ ಇಲ್ಲ ಅನ್ಕೊಂಡಾಗ ಗರಿಗಳೆಲ್ಲ ಚೆನ್ನಾಗಿ ಬದುಕಿದಿವಲ್ಲ, ಫಲ ಕೊಡ್ಲಿದ್ರು ಚಿಂತೆ ಇಲ್ಲ, ಬದುಕಿದಿವಲ್ಲ ಅಂತ ಖುಷಿ ಸರ್. ಇವಾಗ ಮುಂದಿನ ವರ್ಷ ಒಳ್ಳೆ ರಿಸಲ್ಟ್ ಬರ್ಬೋದು ಸರ್, ನಿರೀಕ್ಷೆನೂ ಇದೆ. ಸೂಪರ್ ಮೇಡಮ್.